ನೀವು ಬಲ್ಬ್‌ಗಳನ್ನ ನೋಡಿದ್ರೆ, ಅವುಗಳ ಮೇಲೆ 10 ವ್ಯಾಟ್ ಅಥವಾ 100 ವ್ಯಾಟ್ ಅಂತ ಬರ್ದಿರ್ತಾರೆ. ನೋಡಿ, ಈ ರೀತಿಯಾಗಿ. ಈ ವ್ಯಾಟ್ ಅಂದ್ರೆ ಏನು ಮತ್ತು ಅದನ್ನ ಹೇಗೆ ಲೆಕ್ಕ ಹಾಕೋದು? ಅದನ್ನೇ ನಾವು ಈ ವಿಡಿಯೋದಲ್ಲಿ ಕಲ್ತ್ಕೊಳ್ತಾ ಇದ್ದೀವಿ. ನೋಡಿ, ಈ 10 ವ್ಯಾಟ್ ಎಂಬ ಸಂಖ್ಯೆ ವಾಸ್ತವವಾಗಿ ವಿದ್ಯುತ್ ಸಾಮರ್ಥ್ಯವನ್ನ ಸೂಚಿಸ್ತಾ ಇದೆ. ಹಾಗಾದ್ರೆ ಈ ಸಾಮರ್ಥ್ಯ ಅಂದ್ರೆ ಏನು? ಸಾಮಾನ್ಯವಾಗಿ ವಿದ್ಯುತ್ ಅಥವಾ ಬೇರೆ ಯಾವುದೇ ರೀತಿಯಲ್ಲೂ ಒಂದು ಘಟಕದ ಸಮಯದಲ್ಲಿ ಎಷ್ಟು ಶಕ್ತಿಯನ್ನ ಉಪಯೋಗಿಸಲ್ಪಡುತ್ತದೆ ಅಥವಾ ನೀಡಲ್ಪಡುತ್ತದೆ ಎಂಬುದರ ಅಳತೆ. ಅದನ್ನೇ ನಾವು ವಿದ್ಯುತ್ ಸಾಮರ್ಥ್ಯ ಅಂತ ಇಲ್ಲಿ ವಿದ್ಯುತ್ ಶಕ್ತಿಯನ್ನ ಒಳಗೊಂಡು ಹೇಳ್ತಾ ಇದ್ದೀವಿ. ಅದರಿಂದ ಇವುಗಳ ಘಟಕ ಹೇಗಿರುತ್ತೆ ಅಂತ ನೋಡೋಣ. ಈ ಶಕ್ತಿಯ ಘಟಕ ಜೌಲ್ಸ್ ಹಾಗೂ ಕಾಲದ ಘಟಕ ಸೆಕೆಂಡ್ಗಳು. ಹಾಗಾಗಿ ಜೌಲ್ಸ್ ಪರ್ ಸೆಕೆಂಡ್ ಅನ್ನ ನಾವು ವ್ಯಾಟ್ ಅಂತ ಕರಿತೀವಿ. ಅದರ ಅರ್ಥ ವಿದ್ಯುತ್ ಸಾಮರ್ಥ್ಯದ ಘಟಕ ವ್ಯಾಟ್. ಇದನ್ನ ನಾವು ಡಬ್ಲ್ಯೂ ಇಂದ ಕೂಡ ಸೂಚಿಸ್ತೀವಿ. ಹಾಗೂ ಈ ವ್ಯಾಟ್ ಅನ್ನುವಂಥದ್ದು ವಿಜ್ಞಾನಿಯಾದ ಜೇಮ್ಸ್ ವ್ಯಾಟ್ ಅವರ ಹೆಸರಿನಿಂದ ಬಂದಿದೆ. ಅದರಿಂದ ಇಲ್ಲಿ 10 ವ್ಯಾಟ್ ಅಂದ್ರೆ ಪ್ರತಿ ಸೆಕೆಂಡ್ಗೆ 10 ಜೌಲ್ಸ್ ಅಷ್ಟು ಶಕ್ತಿ ನೀಡಲಾಗಿದೆ ಅಥವಾ ಉಪಯೋಗಿಸಲ್ಪಟ್ಟಿದೆ ಅಂತ ಅರ್ಥ. ಪ್ರತಿ ಬಾರಿ ನಾನು ಉಪಯೋಗಿಸಲ್ಪಡುತ್ತಿದೆ ಅಂತ ಹೇಳಿದಾಗ ಅದು ವಿದ್ಯುತ್ ಶಕ್ತಿಯನ್ನ ಬೇರೆ ಶಕ್ತಿಯ ರೂಪಕ್ಕೆ ಪರಿವರ್ತಿಸ್ತಿದೆ ಅಂತ ಅರ್ಥ. ಉದಾಹರಣೆಗೆ ನೋಡಿ, ಈ ಬಲ್ಬ್ ಅನ್ನ ನೀವು ಪರಿಗಣಿಸಿದಾಗ ಇದಕ್ಕೆ ನಾವು ವಿದ್ಯುತ್ ಶಕ್ತಿಯನ್ನ ಕೊಟ್ಟಾಗ ಅದು ಬಿಸಿಯ ರೂಪದಲ್ಲಿ ಅಥವಾ ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಅಷ್ಟೇ ಅಲ್ಲ, ಇನ್ನು ಬೇರೆ ಉದಾಹರಣೆಗಳು ಇವೆ. ಈಗ ಸ್ಪೀಕರ್ಗಳು ನಿಮಗೆ ಗೊತ್ತೇ ಇದೆ, ಅದು ಧ್ವನಿಯಾಗಿ ಹಾಗೂ ಫ್ಯಾನ್ಗಳಲ್ಲಿ ಅದು ತಿರುಗುವ ಅಥವಾ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗೋದನ್ನ ನಾವು ನೋಡಿದೀವಿ. ಈಗ ನಮ್ಮ ಮನೆಯಲ್ಲಿ ಕಾಣುವ ಸಾಮಾನ್ಯ ಉಪಕರಣಗಳ ಸಾಮರ್ಥ್ಯ ಪ್ರಮಾಣವನ್ನ ಪಟ್ಟಿ ಮಾಡೋಣ. ಅದರಲ್ಲಿ ಮೊದಲನೆಯ ಉದಾಹರಣೆ ಏರ್ ಕಂಡೀಷನರ್. ಈ ಎಸಿ ನಿಮಗೆ ಗೊತ್ತೇ ಇದೆ, ಹೆಚ್ಚಿನ ಶಕ್ತಿ ಪ್ರಮಾಣವನ್ನ ಹೊಂದಿರುತ್ತೆ. ಅದು 100 ವ್ಯಾಟ್ ನಿಂದ 2500 ವ್ಯಾಟ್ ಗಳವರೆಗೆ ಇರಬಹುದು. 1000 ವ್ಯಾಟ್ ಅಂದ್ರೆ ಏರ್ ಕಂಡೀಷನರ್ ಈಗ ಪ್ರತಿ ಸೆಕೆಂಡ್ಗೆ 1000 ಜೌಲ್ಸ್ ವಿದ್ಯುತ್ ಶಕ್ತಿಯನ್ನ ಉಪಯೋಗಿಸ್ತಿದೆ ಅಂತ ಅರ್ಥ. ಆದ್ರೆ ನೀವು ಮೊಬೈಲ್ ಫೋನ್ ಅನ್ನ ಗಮನಿಸಿ, ಅವು ಬಹಳ ಕಡಿಮೆ ಸಾಮರ್ಥ್ಯವನ್ನ ಉಪಯೋಗಿಸ್ತವೆ. ನೋಡಿ, 5 ವ್ಯಾಟ್ ಗಿಂತ ಕಡಿಮೆ ಇದೆ. ಈಗ ಒಂದು ಪ್ರಶ್ನೆ, ಈ ಶಕ್ತಿಗಳು ಎಲ್ಲಿಂದ ಬರುತ್ತೆ ಅಂದ್ರೆ ಮೊಬೈಲ್ ಫೋನ್ಗಳು ಮತ್ತು ಲ್ಯಾಪ್ಟಾಪ್ಗಳಲ್ಲಿ ಈ ಶಕ್ತಿಯನ್ನ ಬ್ಯಾಟರಿಗಳ ಮೂಲಕ ನೀಡ್ತಾ ಇದ್ದಾವೆ ಅಂತ ನಾವು ಊಹಿಸಬಹುದು. ಆದರೆ ದೊಡ್ಡ ಮಂಡಲಗಳಲ್ಲಿ ಅಂದ್ರೆ ನಮ್ಮ ಮನೆಗಳಲ್ಲಿ ಇರುವ ವಿದ್ಯುತ್ ಮಂಡಲಗಳಲ್ಲಿ ಶಕ್ತಿಯನ್ನ ವಿದ್ಯುತ್ ಸ್ಥಾವರಗಳ ದೊಡ್ಡ ಜನರೇಟ್ಗಳು ನೀಡುತ್ತವೆ ಅಂದ್ರೆ ಅವು ಬೇರೆ ರೂಪದ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಉದಾಹರಣೆಗೆ ಬ್ಯಾಟರಿಗಳು ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತವೆ. ಹಾಗೆ ಜನರೇಟರ್ಗಳು ತಿರುಗುವ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತವೆ. ಹಾಗಾಗಿ ಈ ಆಸಕ್ತಿದಾಯಕ ವಿಷಯವನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮತ್ತೆ ನಿಮಗೆ ತಿಳಿದಿದೆಯಾ, ನಮ್ಮ ಮನೆಗಳಿಗೆ ಬರುವ ವಿದ್ಯುತ್ಗಾಗಿ ನಾವು ಉಪಯೋಗಿಸಿದ ಶಕ್ತಿಗೆ ಹಣ ಪಾವತಿಸಬೇಕೆ ಹೊರತಾಗಿ ಅದರಲ್ಲಿರುವಂತಹ ವಿಭವಾಂತರಕ್ಕಾಗ್ಲಿ ಅಥವಾ ಪ್ರವಾಹಕ್ಕೆ ನಾವು ಹಣ ಕೊಡೋದಿಲ್ಲ. ವಿದ್ಯುತ್ ಶಕ್ತಿಗೆ ಮಾತ್ರ ನಾವು ಹಣವನ್ನ ಪಾವತಿ ಮಾಡ್ತೀವಿ. ಆದ್ರಿಂದ ವಿದ್ಯುತ್ ಸಾಮರ್ಥ್ಯವನ್ನ ಲೆಕ್ಕ ಹಾಕೋದನ್ನ ಕಲ್ತ್ಕೊಳ್ಳೋದು ಬಹಳ ಮುಖ್ಯ. ಈಗ ನಾವು ವಿಭವಾಂತರ ಮತ್ತು ಪ್ರವಾಹದ ಆಧಾರದ ಮೇಲೆ ವಿದ್ಯುತ್ ಸಾಮರ್ಥ್ಯವನ್ನ ಹೇಗೆ ಲೆಕ್ಕ ಹಾಕೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ತೀನಿ. ಒಂದು ಬಲ್ಬ್ ಮೂಲಕ 2 ಆಂಪಿಯರ್ ಅಷ್ಟು ಪ್ರವಾಹ ಹರಿತಾ ಇದೆ ಅಂತ ಊಹಿಸೋಣ. ಹಾಗೂ ಬಲ್ಬ್ನ 2 ತುದಿಗಳ ನಡುವಿನ ವಿಭವಾಂತರ 5 ವೋಲ್ಟ್ಗಳು ಅಂತ ಕರೆಯೋಣ. ಈ 2 ಸಂಖ್ಯೆಗಳ ಆಧಾರದ ಮೇಲೆ ಬಲ್ಬ್ ಉಪಯೋಗಿಸುವಂತಹ ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಯೋಣ. ಅದಕ್ಕಾಗಿ ಮೊದಲು ಪ್ರವಾಹ ಮತ್ತು ವಿಭವಾಂತರ ಅಂದ್ರೆ ಏನು ಅನ್ನೋದನ್ನ ನೆನಪು ಮಾಡ್ಕೊಳ್ಳೋಣ. ಈ 2 ಆಂಪಿಯರ್ ಅಂದ್ರೆ ಪ್ರತಿ ಸೆಕೆಂಡ್ಗೆ 2 ಕೂಲಂಬಷ್ಟು ಆವೇಶ ಹರಿತಾ ಇದೆ ಅಂತ ಅರ್ಥ ಅಲ್ವಾ? ಅಂದರೆ ಮಂಡಲದಲ್ಲಿ ಯಾವುದೇ ಬಿಂದುವಿನಲ್ಲಿ ನೀವು ಪ್ರವಾಹವನ್ನ ನೋಡಿದ್ರೆ ಪ್ರತಿ ಸೆಕೆಂಡ್ಗೆ 2 ಕೂಲಂಬಷ್ಟು ಆವೇಶ ಹರಿತಾ ಇದೆ. ಇನ್ನು ವಿಭವಾಂತರಕ್ಕೆ ಬರೋಣ. ಈ 5 ವೋಲ್ಟ್ ಅಂದ್ರೆ ಪ್ರತಿ ಕೂಲಂಬಷ್ಟು ಆವೇಶಕ್ಕೆ ಎಷ್ಟು ಜೌಲ್ಸ್ ಅಷ್ಟು ಶಕ್ತಿ ನೀಡ್ತಾ ಇದೆ ಅನ್ನೋದನ್ನ ಲೆಕ್ಕ ಹಾಕೋದೆ ಈ ವೋಲ್ಟ್. ಹಾಗಾಗಿ 5 ವೋಲ್ಟ್ ಅನ್ನ ನಾನು 5 ಜೌಲ್ಸ್ ಪರ್ ಕೂಲಂ ಅಂತ ಬರ್ಕೊಂಡಿದ್ದೀನಿ. ಹಾಗೆ 2 ಆಂಪಿಯರ್ ಗಳನ್ನ 2 ಕೂಲಂ ಪರ್ ಸೆಕೆಂಡ್ ಅಂತ ಬರ್ಕೊಂಡಿದ್ದೀನಿ. ಅಂದರೆ 1 ಕೂಲಂ ಬಲ್ಬ್ನ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಸಾಗಿದಾಗ ಅದು 5 ಜೌಲ್ಸ್ ಅಷ್ಟು ಶಕ್ತಿಯನ್ನ ಬಲ್ಬ್ಗೆ ನೀಡ್ತಾ ಇದೆ ಮತ್ತು 1 ಸೆಕೆಂಡ್ ನಲ್ಲಿ 2 ಕೂಲಂಗಳು ಅದರ ಮೂಲಕ ಪ್ರವಾಹ ಹರಿತಾ ಇದೆ. ಈ 2 ಸಂಖ್ಯೆಗಳ ಆಧಾರದ ಮೇಲೆ ಪ್ರತಿ ಸೆಕೆಂಡ್ಗೆ ಬಲ್ಬ್ ಎಷ್ಟು ಜೌಲ್ ಶಕ್ತಿಯನ್ನ ಉಪಯೋಗಿಸ್ತಿದೆ ಅನ್ನೋದನ್ನ ಲೆಕ್ಕ ಹಾಕೋಣ. ಇದನ್ನ ನೀವೇ ಸ್ವತಃ ಪ್ರಯತ್ನ ಪಡಬಹುದಾ ಅಂತ ನೋಡಿ. ನಾನು ಬರ್ಕೊಳ್ತಾ ಇದ್ದೀನಿ. 1 ಸೆಕೆಂಡ್ ಅಲ್ಲಿ 2 ಕೂಲಂಬ್ ಆವೇಶ ಬಲ್ಬ್ನ ಮೂಲಕ ಹರಿತಾ ಇದೆ. ಆದ್ರೆ
ಪ್ರತಿಯೊಂದು ಕೂಲಂ 5 ಜೌಲ್ಸ್ ಶಕ್ತಿಯನ್ನ ನೀಡ್ತಾ ಇದೆ. ಅದರಿಂದ 2 ಕೂಲಂಗಳು 5 ಶಕ್ತಿಯನ್ನ ನೀಡ್ತಾ ಇರೋದ್ರಿಂದ ಒಂದಕ್ಕೆ ಒಂದನ್ನ ಗುಣಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನನಗೆ 10 ಸಿಗ್ತಾ ಇದೆ. ಅಂದರೆ ವಿದ್ಯುತ್ ಸಾಮರ್ಥ್ಯ 10 ಸಿಗ್ತಾ ಇದೆ. ನೀವು ಘಟಕಗಳನ್ನ ನೋಡಿದ್ರೆ ನೋಡಿ, ಈ 2 ಕೂಲಂ ಪರ್ ಸೆಕೆಂಡ್ ಅನ್ನ ಬರ್ಕೊಂಡಿದ್ದೀನಿ, ಹಾಗೆ 5 ಜೌಲ್ಸ್ ಪರ್ ಕೂಲಂ ಅನ್ನ ಬರ್ಕೊಂಡಿದ್ದೀನಿ. ಇದರಲ್ಲಿ ಛೇದದಲ್ಲಿರುವಂತಹ ಕೂಲಂ ಹಾಗೂ ಅಂಶದಲ್ಲಿರುವಂತಹ ಕೂಲಂ ಒಡೆದು ಹಾಕಲಾಗುತ್ತೆ. ಇನ್ನು ಉಳಿಯೋದು ಜೌಲ್ಸ್ ಪರ್ ಸೆಕೆಂಡ್. ನಾನು ಹೇಳಿದ್ದೆ ಅಲ್ವಾ, ಜೌಲ್ಸ್ ಪರ್ ಸೆಕೆಂಡ್ ನಾವ್ ಏನಂತ ಕರಿತೀವಿ? ವ್ಯಾಟ್ ಅಂತ ಕರಿತೀವಿ. ಹಾಗಾಗಿ ನಮಗೆ 1 ಸೆಕೆಂಡ್ ಅಲ್ಲಿ ವಿದ್ಯುತ್ ಸಾಮರ್ಥ್ಯ ಸಿಗ್ತಾ ಇರೋದೆಷ್ಟು? 10 ವ್ಯಾಟ್ಗಳು. ಈ ಲೆಕ್ಕ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ನೋಡಿ, ಈಗ ಪ್ರವಾಹ 3 ಆಂಪಿಯರ್ ಆಗಿದ್ರೆ ಅದು 1 ಸೆಕೆಂಡ್ ನಲ್ಲಿ 3 ಕೂಲಂಬಷ್ಟು ಆವೇಶ ಹರಿತಾ ಇತ್ತು ಅಂತ. ಆದ್ರಿಂದ ಇದನ್ನ 3 ಅಂತ ಬರ್ಕೊಳ್ತಾ ಇದ್ದೆ. ಇನ್ನು ವಿಭವಾಂತರಕ್ಕೆ ಬಂದ್ರೆ ಇದು 20 ವೋಲ್ಟ್ಗಳಷ್ಟು ಮೌಲ್ಯ ಸಿಕ್ಕಿದ್ರೆ ಪ್ರತಿಯೊಂದು ಕೂಲಂ ಬಲ್ಬ್ಗೆ 20 ಜೌಲ್ಸ್ ಅಷ್ಟು ಶಕ್ತಿಯನ್ನ ನೀಡ್ತಾ ಇದೆ ಅಂತ ಇಲ್ಲಿ 20 ಬರ್ಕೊಳ್ತಾ ಇದೆ. ಹಾಗಾಗಿ ನಿಮಗೆ ಅರ್ಥ ಆಗಿದ್ದೇನು? ವಿದ್ಯುತ್ ಸಾಮರ್ಥ್ಯವನ್ನ ಲೆಕ್ಕ ಹಾಕಲು ನಾವು ಪ್ರವಾಹ ಮತ್ತು ವಿಭವಾಂತರವನ್ನ ಗುಣಿಸ್ತಾ ಇದೀವಿ. ಆದ್ರಿಂದ ವಿದ್ಯುತ್ ಸಾಮರ್ಥ್ಯ ಇಸ್ ಈಕ್ವಲ್ ಟು ವಿಭವಾಂತರ ಇಂಟು ಪ್ರವಾಹ. ಪಿ ಅಂದ್ರೆ ವಿದ್ಯುತ್ ಸಾಮರ್ಥ್ಯ ಇಸ್ ಈಕ್ವಲ್ ಟು ವಿ ಇಂಟು ಐ. ಈಗ ನೀವು ಈ 3ರಲ್ಲಿ ಯಾವುದಾದರೂ 2 ಮೌಲ್ಯಗಳು ನಿಮಗೆ ಗೊತ್ತಿದ್ರು ಕೂಡ ಇನ್ನೊಂದು ಅಂಶದ ಮೌಲ್ಯವನ್ನ ನೀವು ಈ ಸೂತ್ರದೊಂದಿಗೆ ಕಂಡು ಹಿಡಿಬಹುದು. ಈಗ ವಿಡಿಯೋದ ಸಾರಾಂಶಕ್ಕೆ ಬರೋಣ. ಯಾವುದೇ ವಿದ್ಯುತ್ ಮಂಡಲದಲ್ಲಿ ಬ್ಯಾಟರಿ ಅಥವಾ ಜನರೇಟರ್ಗಳಂತಹ ಮೂಲಗಳು ವಿದ್ಯುತ್ ಸಾಮರ್ಥ್ಯವನ್ನ ನೀಡುತ್ತೆ ಮತ್ತು ಉಪಕರಣಗಳು ಸಹ ವಿದ್ಯುತ್ ಸಾಮರ್ಥ್ಯವನ್ನ ಉಪಯೋಗಿಸ್ತವೆ. ಸಾಮಾನ್ಯವಾಗಿ ಸಾಮರ್ಥ್ಯ ಅಂದ್ರೆ ಪ್ರತಿ ಸೆಕೆಂಡ್ಗೆ ಎಷ್ಟು ಶಕ್ತಿಯನ್ನ ಉಪಯೋಗಿಸಲ್ಪಡುತ್ತೆ ಅಥವಾ ನೀಡಲ್ಪಡುತ್ತೆ ಅನ್ನೋದರ ಅಳತೆ, ಮತ್ತು ನಾವದನ್ನ ವ್ಯಾಟ್ ನಿಂದ ಅಳತೆ ಮಾಡ್ತೀವಿ. ಹಾಗೆ ಯಾವುದೇ ಉಪಕರಣದ ಮೂಲಕ ಹರಿಯುವ ಪ್ರವಾಹ ಮತ್ತು ಅದರ ಮೇಲೆ ಇರುವ ವಿಭವಾಂತರವನ್ನ ಗುಣಿಸಿದ್ರೆ ನೀಡಲ್ಪಟ್ಟ ಅಥವಾ ಉಪಯೋಗಿಸಲ್ಪಟ್ಟ ವಿದ್ಯುತ್ ಸಾಮರ್ಥ್ಯ ನಮಗೆ ದೊರೆಯುತ್ತೆ.